ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ಇಲ್ಲ, ಹಾಗಂತ ತುಂಬ ಕಡಿಮೆನೂ ಅಲ್ಲ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು, 0.95 mm, ಮತ್ತು ಈ ಥರದ ಹಾರ್ಟ್ ಶೇಪ್ ಬೀಡು ಆರ್ಚಿಗೆ, ಮತ್ತು ಇನ್ನೊಂದು ಸ್ಮಾಲ್ ಬೀಡ್ ತುಂಬ ಸ್ಮಾಲ್ ಅಲ್ಲ, ಒಂದು ನಾರ್ಮಲ್ ನಾವು ತಗೊಳ್ತೀವಲ್ಲ ಅದರಿಂದ ಒಂದು ಸೈಜ್ ದೊಡ್ಡದಿದೆ ಇದು. ಇದಕ್ಕೆ ಈಗ ಸ್ಟಾರ್ಟ್ ಮಾಡೋಣ. ದಾರ ಸೇರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಲಾಕ್ ಮಾಡ್ತಾ ಇದ್ದೀನಿ. ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 5 ಚೈನ್ ಮಾಡ್ಕೊಳ್ಳಿ. 3 4 5 ಚೈನ್ ಮಾಡಿ ಬಟ್ಟೆಗೆ ಹಿಂಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಈಗ ಈ ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಹಿಂಗೆ ಸೇರಿಸ್ಕೊಳ್ಳಿ. ಇದಕ್ಕೆ ದಾರವನ್ನು ಹುಕ್ಕಲ್ಲಿ ಹಿಡ್ಕೊಂಡು ಹುಕ್ಕಿಂದ ಬೀಡ್ಸನ್ನು ಈ ಥರ ಸೇರಿಸ್ಕೊಳ್ಳಿ. ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 5 ಚೈನ್ ಮಾಡಿ ಇದನ್ನು ಬಟ್ಟೆಗೆ ಹಿಂಗೆ ಅಳತೆ ನೋಡ್ಕೊಳ್ಳಿ. ನೋಡಿ, ಹಿಂಗೆ ಅಳತೆ ನೋಡಿಕೊಂಡು ಸ್ವಲ್ಪ ಒಳಗೆ, ತುಂಬ ಟೈಟ್ ಮಾಡ್ಕೋಬೇಡಿ, ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ, ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು, ಇದನ್ನು ಮತ್ತೆ ಹಿಂಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಮತ್ತು 5 ಚೈನು, 5 3 5 ಈ ಕಾಂಬಿನೇಷನಲ್ಲಿ ಹೋಗಬೇಕು. 5 3 5 ಬೀಡ್ಸ್. ಮತ್ತು ಇದಾದಮೇಲೆ 5 ಚೈನ್ ಆದಮೇಲೆ ಬೀಡ್ಸ್ ನೋಡಿ, ಈ ಥರ ಈ ಅಗಲ ಸೈಡಿಗೆ ಹುಕ್ ಹಾಕ್ಕೊಳ್ತಾ ಇದ್ದೀನಿ. ಅಗಲ ಸೈಡಲ್ಲಿ ಹೋಲ್ ಇದೆಯಲ್ವ, ಇಲ್ಲಿ ಹುಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಸಣ್ಣ ಸೈಡನ್ನು ದಾರಕ್ಕೆ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹುಕ್ಕಲ್ಲಿ ಹಿಂಗೆ ಬೀಡ್ಸ್ ತಗೊಂಡು ಇದು ದಾರಕ್ಕೆ ಹಿಂಗೆ ಹುಕ್ಕು ದಾರದಲ್ಲಿ ತಗೊಳ್ಳಿ ನೀಡಲನ್ನು. ಆಮೇಲೆ ಇದರಿಂದ ದಾರಕ್ಕೆ ಹಿಂಗೆ ತಗೊಳ್ಳಿ. ಇದು ಹೊಸಬ್ರು ಯಾರಾದರೂ ಬಂದಿದ್ದರೆ, ಗೊತ್ತಿಲ್ಲದಿರೋರಿದ್ದರೆ ಅವ್ರಿಗೆ ಬೀಡ್ ಸೇರಿಸೋದು ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಹಿಂಗೆ ನೋಡಿ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ 5 3 5 ಬೀಡ್, 5 3 5 ಬೀಡ್, ಆ ಥರ ಎಂಡಲ್ಲಿ 5 ಆದಮೇಲೆ 3 ಬೀಡ್ನ ಆ ಕಡೆ ಈ ಕಡೆ 5 ಚೈನು ಮತ್ತು 3 ಚೈನು, ಈ ಥರ ಮಾಡ್ಕೊಂಡು ಹೋಗಿ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಈ ಲಾಕ್ ಇದೆಯಲ್ವ, 3 ಚೈನ್ನ ಲಾಕ್, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 5 ಚೈನ್ನ ಮೇಲೆ 5 ಚೈನ್ ಮಾಡ್ಕೊಳ್ಳಿ. 4 5 ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ನ ಸುತ್ತಲೂ ಎಷ್ಟು ಚೈನ್ ಬರುತ್ತೋ ಅಷ್ಟು ಚೈನ್ ಹಾಕ್ಕೋಬೇಕು. ನೀವು ನೋಡ್ಕೊಳ್ಳಿ, ಒಂದು ಅಂದಾಜು ಮಾಡಿಕೊಂಡು ಒಂದು 6 ಚೈನು ಅಂತ ಮಾಡ್ಕೊಳ್ಳಿ. 5 6 ಚೈನ್ ಮಾಡಿ ಹಿಂಗೆ ಅಳತೆ ಮಾಡಿ ಬರುತ್ತೆ ನೋಡಿ. 6 ಇನ್ನೊಂದು ಬೇಕು, ಬರಲ್ಲ. 7 ಚೈನ್ ಮಾಡಿಕೊಂಡೆ. 7 ಚೈನ್ ಮಾಡಿಕೊಂಡು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಹಂಗೆ ಅಳತೆ ಮಾಡಿಕೊಂಡು ಮಾಡ್ಕೋಬೇಕು. ಬೀಡ್ನ ಮೇಲೆ ಸರಿಯಾಗಿ ಹಿಂಗೆ ಮೇಲೆ ನಿಂತ್ಕೋಬೇಕು. ಇದು ಚೈನು 6 ಚೈನ್ ಆದರೆ ಟೈಟ್ ಆಗುತ್ತೆ, ಆವಾಗ ಮುಂದೆ ಆರ್ಚ್ ಮಾಡುವಾಗ ಅದು ಎಳ್ದಂಗೆ ಆಗುತ್ತೆ. ನೀವು ಹಾಕಿರೋ ಬೀಡನ್ನು ಹೊಂದ್ಕೊಂಡು ಇರುತ್ತೆ ಆ ಚೈನು. 4 5 ಈ ಚೈನ್ನ ಮೇಲೆಲ್ಲ ಚೈನ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಮತ್ತು ಇಲ್ಲಿ 5 ಚೈನ್, ಹೀಗೆ ಮಾಡ್ಕೊಂಡು ಹೋಗಬೇಕು ನೀವು ಪೂರ್ತಿ ರೌಂಡ್. ಇದು ಬ್ಯಾಕ್ ಸೈಡಿಂದ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಗಮನಿಸ್ಕೊಳ್ಳಿ. ಈಗ ಕೊನೆಯಲ್ಲಿ ಮಾತ್ರ ನೀವು ಬಟ್ಟೆಗೆ ಮಾಡ್ಕೊಳ್ಳಿ, ಯಾಕಂದರೆ ಅದು ಗಟ್ಟಿ ನಿಂತ್ಕೊಳ್ಳಲ್ಲ ಇಲ್ಲಾಂದರೆ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇದನ್ನು ಈ ಲಾಕ್, ಎರಡನೇ ಇರೋದು ಲಾಕ್ ಇದೆಯಲ್ವ, ನೀವು ಈಗ ಬ್ಯಾಕ್ ಸೈಡಿಂದ ಹಾಕ್ಕೊಂಡು ಬಂದಿರೋದು, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಬೀಡ್ ಹತ್ರ 5 ಚೈನ್ ಇದೆಯಲ್ವಾ,
ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಆ 5 ಚೈನ್ನ ಮೇಲೆ 5 ಚೈನ್ನ ಒಳಗಡೆ 2 ಸಿಂಗಲ್ ಕ್ರೋಶೆ. ಈಗ ಈ ಬೀಡ್ನ ಈ ಹಾರ್ಟ್ ಶೇಪ್ ಬೀಡ್ನ ಹಿಂದ್ಗಡೆ 7 ಚೈನ್ ಹಾಕಿದ್ದೀವಲ್ವ, ಇದರಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಈ ಥರ 2 ಸಾರಿ ಹಿಂಗೆ ದಾರಿಸ್ಕೊಂಡ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಈ 7 ಚೈನ್ ಇದೆಯಲ್ವ ಬೀಡ್ನ ಬ್ಯಾಕ್ ಸೈಡಿಂದು, ಈ ಚೈನಲ್ಲಿ ಹಿಂಗೆ ಹುಕ್ ತಗೊಂಡೋಗಿ ದಾರ ತಗೊಂಬನ್ನಿ. ಈಗ ಹುಕ್ಕ ಇದರಲ್ಲಿ ನೀಡಲಲ್ಲಿ 4 ಲೂಪ್ ಇರುತ್ತೆ. ಇಲ್ಲಿಂದ ದಾರ ತಗೊಂಡು ಫಸ್ಟ್ 2 ಒಂದು ಮಾಡಿ, ಇನ್ನು 3 ಉಳಿಯುತ್ತೆ. ಮತ್ತೆ ದಾರ ತಗೊಳ್ಳಿ, ಮತ್ತೆ 2 ಒಂದೇ ಮಾಡ್ಕೊಳ್ಳಿ, ಮತ್ತೆ ದಾರ ತಗೊಂಡು ಮತ್ತೆ ಉಳಿದ 2 ಒಂದು ಮಾಡ್ಕೊಳ್ಳಿ. ಇದು ಒಂದು ಟ್ರಿಪಲ್ ಕ್ರೋಶೆ. ಈಗ ಈ ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ ನಾನು. ಸ್ಮಾಲ್ ಬೀಡ್ ತಗೊಂಡು ಮತ್ತೆ ಇಲ್ಲಿ ಹಿಂಗೆ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. 2 ಸಾರಿ ದಾರ ಸುತ್ಕೊಳ್ಳಿ, ಇಲ್ಲಿಂದ ಹಿಂಗೆ ದಾರ ತಗೊಂಡು ಫಸ್ಟ್ 2, ಆಮೇಲೆ 2, ಆಮೇಲೆ 2. ಇನ್ನೊಂದು ಪ್ಲೇನಾಗಿ ಇದಕ್ಕೆ ಬೀಡ್ ಹಾಕೋದು ಬೇಡ. 2 ಬೀಡ್ ಆದಮೇಲೆ ಈ ಥರ 3 ಟ್ರಿಪಲ್ ಕ್ರೋಶೆ ವಿದೌಟ್ ಬೀಡ್ಸ್ ಹಾಕ್ಕೊಂಡೆ. ಇನ್ನೊಂದು ಹಾಕ್ತಾ ಇದ್ದೀನಿ, 4 ಹಾಕ್ತಾ ಇದ್ದೀನಿ ಟ್ರಿಪಲ್ ಕ್ರೋಶೆ. ಬೀಡ್ ಆದಮೇಲೆ 4ನೇದಲ್ಲಿ ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಹಿಂಗೆ 2 ಸಾರಿ ದಾರ ಸುಂದ್ಕೊಳ್ಳಿ, ಇದರೊಳಗಿಂದ ಹಿಂಗೆ ದಾರ ತಗೊಂಬಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2, ಈ ಥರ 4 ಮಾಡ್ಕೊಳ್ಳಿ. ಇದೀಗ 1 ಆಯಿತು, 2 ಆಯಿತು, 3 ಆಯಿತು, 4. ಈಗ ಇನ್ನೊಂದು ಬೀಡ್ ಸೇರಿಸಿ. ನೋಡಿ ಹಿಂಗೆ ಹುಕ್ಕಲ್ಲಿ ಬೀಡ್ ತಗೊಳ್ಳಿ, ಈ ನೀಡ್ಲಲ್ಲಿ ಹಿಂಗೆ ಬೀಡ್ ತಗೊಳ್ಳಿ. ಬೀಡ್ ತಗೊಂಡು ಆಮೇಲೆ ಇದನ್ನು ದಾರವನ್ನು ಹಿಡ್ಕೊಂಡು ಬೀಡನ್ನು ಆ ದಾರಕ್ಕೆ ಸೇರಿಸ್ಕೊಳ್ಳಿ. ಮತ್ತೆ 4 ಟ್ರಿಪಲ್ ಕ್ರೋಶೆ, ಆಮೇಲೆ 2, ಆಮೇಲೆ 2. ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ, ಹಿಂಗೆ ತಗೊಂಡು 1, 2, 3, ಮತ್ತೆ 2 ಸಾರಿ ಹಿಂಗೆ ದಾರ ಸುತ್ಕೊಳ್ಳಿ, ಇದರೊಳಗಿಂದ ದಾರ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2, ಮತ್ತೆ 2 ಸಾರಿ ದಾರ ಸುಂದ್ಕೊಳ್ಳಿ, ಟ್ರಿಪಲ್ ಕ್ರೋಶೆ. ಈ ಥರ 4 ಸಾರಿ. ಈಗ ಇನ್ನೊಂದು ಬೀಡ್, ಇದನ್ನು ಹಿಂಗೆ ಹಿಡ್ಕೊಂಡು ದಾರಕ್ಕೆ ಸೇರಿಸ್ಕೊಳ್ಳಿ. ಈಗ ಕೊನೆಯಲ್ಲಿ ಒಂದು ಸಾರಿ ಸಾಕು, ಒಂದು ಟ್ರಿಪಲ್ ಕ್ರೋಶೆ ಹಾಕ್ಬಿಟ್ಟು ಬೀಡ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ಬಿಟ್ಟು ಈ 5 ಚೈನ್ ಇದೆಯಲ್ಲ ಬೀಡ್ನ ಈ ಕಡೆ ಇದರಲ್ಲಿ ಲಾಕ್ ಮಾಡಿ. ಈ ಥರ 1 ಮತ್ತು 4 ಟ್ರಿಪಲ್ ಕ್ರೋಶೆ, ಮತ್ತೆ ಬೀಡ್, 4 ಟ್ರಿಪಲ್ ಕ್ರೋಶೆ, ಮತ್ತೆ ಬೀಡ್, 4 ಮತ್ತೆ ಬೀಡ್, ಮತ್ತು 1 ಎಂಡಲ್ಲಿ 1. ಈಗ ಲಾಕ್ ಮಾಡಿ ಆದಮೇಲೆ ಈ 5 ಚೈನಲ್ಲಿ ಇನ್ನೂ ಜಾಗ ಇದೆ, ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಲಾಕ್ ಇದೆ ನೋಡಿ, ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಈ ಮಧ್ಯದ 3 ಚೈನ್ ಕುಚ್ಚಿಗಿರೋದು ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ ಈ ಥರ ಈ ಸೆಕೆಂಡ್ ರೋದ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ ನೋಡಿಕೊಂಡು. ನೆಕ್ಸ್ಟ್ ಸ್ಟೆಪ್ಪು, ಈಗ ಸ್ಟಾರ್ಟಿಂಗಲ್ಲೇ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಇದೆಯಲ್ವ, ನೀವೀಗ ಇಲ್ಲಿ ಬ್ಯಾಕ್ ಸೈಡಿಂದ ಬಂದು ಟರ್ನ್ ಮಾಡಿ ಸ್ಟಾರ್ಟ್ ಮಾಡಿರೋದು ಅಲ್ಲ, ಅಷ್ಟಿಂದ ಫಸ್ಟ್ ಟರ್ನ್ ಮಾಡುವಾಗ ಇದ್ದ ಚೈನ್ ಇದೆಯಲ್ವ ಅಲ್ಲಿ, ಅಂದರೆ ಇಲ್ಲಿ ಲಾಸ್ಟಲ್ಲಿ ನೀವು ಸೇರಿಸ್ಕೋಬೇಕು. ಆ 3 ಚೈನಲ್ಲಿ ಫಸ್ಟ್ ಚೈನ್ಗೆ ನೀವು ಕುಚ್ಚಿಗೆ 3 ಚೈನ್ ಹಾಕಿದ್ದೀರಲ್ವ ಅಲ್ಲಿ 2 ಲಾಕ್ ಮಾಡಿ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಿಂಗೆ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಆಮೇಲೆ 3 ಚೈನು ಕುಚ್ಚಿಗಿರೋದು ಅದನ್ನು ಹಾಕ್ಕೊಂಡು ಈ ಲಾಕ್ ಇದೆಯಲ್ವ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ.
ಈಗ ಇಲ್ಲಿಂದ ಈ ಟ್ರಿಪಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿರೋದಲ್ವಾ, ಈ ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ನೋಡಿ ಇಲ್ಲಿ ಚೈನ್ ಥರ ಇರುತ್ತೆ. ಈ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಒಂದು ಸಾರಿ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಈ ಚೈನಲ್ಲಿ ಹೀಗೆ ಹುಕ್ ಹಾಕಿ ದಾರ ತಗೊಂಬನ್ನಿ. 3 ಲೂಪ್ ಆಯ್ತಾನೆ ಹುಕ್ಕಲ್ಲಿ ನೋಡಿ, 1 2 3 ಇದೆ. ಈಗ ಇಲ್ಲಿಂದ ದಾರ ತಗೊಂಡು ಆ 3ಅನ್ನು ಒಂದೇ ಮಾಡಿ, ಒಂದೇ ಸಾರಿಗೆ ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿಕೊಂಡು ಬೀಡ್ನ ಈ ಕಡೆ ನೋಡಿ, ಬೀಡ್ನ ಈ ಕಡೆ ಈ 2ನೇ ಟ್ರಿಪಲ್ ಕ್ರೋಶೆ ಮೇಲೆ, ಈ ಬೀಡ್ನ ಪಕ್ಕದ ಟ್ರಿಪಲ್ ಕ್ರೋಶೆ ಮೇಲೆ ಹಾಕೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಬೀಡ್ ಇರುತ್ತೆ. ಅದರ ನೆಕ್ಸ್ಟ್ ಇಲ್ಲಿ ಚೈನ್ ಕಾಣುತ್ತಲ್ವ, ಆ ಚೈನಲ್ಲಿ ನೀವು ಚೈನ್ ಕಣ್ಣಲ್ಲಿ ಮಾತ್ರ ಹಾಕ್ಕೋಬೇಕು. ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಹಿಂಗೆ ಹಿಂಗೆ ದಾರ ಸುತ್ಕೊಂಡು ತೊಗೊಂಬನ್ನಿ. 3 ಲೂಪನ್ನು ಒಂದೇ ಸಾರಿ ಈ ಥರ ಸೇರಿಸ್ಕೋಬೇಕು. ನೀವು ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸಿ. ಈಗ ಇನ್ನು ಅದರ ನೆಕ್ಸ್ಟು ಇದರಲ್ಲಿ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ನೋಡಿ, ಈ ಥರ ಹಿಂಗೆ ದಾರ ಸುತ್ಕೊಳ್ಳಿ. ಈ ಚೈನಲ್ಲಿ ಹಿಂಗೆ ದಾರ ತಗೊಂಬನ್ನಿ. 3 ಲೂಪ್ ಇದೆ, ದಾರ ತಗೊಂಡು 3ಅನ್ನು ಒಂದೇ ಮಾಡಿ. ಮತ್ತೆ ದಾರ ತಗೊಳ್ಳಿ, ನೆಕ್ಸ್ಟು 3 ಲೂಪ್ ಆಗುತ್ತೆ, ಒಂದೇ ಮಾಡಿ ಈ ಥರ. ಈಗ 3 ಚೈನ್ ಮಾಡಿ ಇದನ್ನು ಮತ್ತೆ ಇಲ್ಲಿ ಈ ಚೈನ್ ಇದೆ ನೋಡಿ, ಬೀಡ್ನ ಈ ಕಡೆ ಈ 2ನೇ ಟ್ರಿಪಲ್ ಕ್ರೋಶೆ ಮೇಲೆ ಚೈನ್ ಕಾಣುತ್ತಲ್ವ, ಆ ಚೈನ್ಗಳಲ್ಲಿ ಮಾಡಿ ನೋಡಿ, ಇದರಲ್ಲಿ ಮತ್ತೆ ನೆಕ್ಸ್ಟಿಂದಲ್ಲಿ 3ಅನ್ನು ಒಂದೇ ಸರಿಗೆ ಮಾಡ್ಕೋಬೇಕು ನೋಡಿ. ಹಿಂಗೆ ದಾರ ಸುತ್ಕೊಳ್ಳಿ. ಈ ಚೈನ್ ಒಳಗಡೆಯಿಂದ ಹುಕ್ ಹಾಕ್ಕೊಂಡು ದಾರ ತಗೊಂಬನ್ನಿ. ಮತ್ತೆ 3 ಚೈನ್ ದಾರ ತಗೊಂಡು 3ಅನ್ನು ಒಂದೇ ಮಾಡ್ಕೋಬೇಕು. ಮತ್ತೆ ದಾರ ತಗೊಳ್ಳಿ, ಇದರೊಳಗಿಂದ ಹಿಂಗೆ ದಾರ ತಗೊಂಬಂದು ಮತ್ತೆ 3ಅನ್ನು ಒಂದು, ಮತ್ತೆ ದಾರ ತಗೊಳ್ಳಿ. ಇದು 3 ಬರುತ್ತೆ ಒಂದೊಂದು ಬೀಡ್ನ ಮಧ್ಯೆ. 4 ಟ್ರಿಪಲ್ ಕ್ರೋಶೆ ಇದ್ರೂ 3 ಬರೋದು, ಯಾಕಂದರೆ ಬೀಡ್ ಹಾಕಿರ್ತೀವಿ ಒಂದಕ್ಕೆ, ಅಂದರೆ ಆ ಬೀಡ್ ಆ ಕಡೆ ನಿಂತ್ಕೊಂಡಿರತ್ತೆ. ಮತ್ತೆ 3 ಚೈನ್ ಮಾಡಿ ಲಾಸ್ಟಿಂದ ಒಂದು ಮಾಡಿದ್ದೀರಲ್ವ, ಅಲ್ಲಿ ನಿಜವಾಗಿ ಜಾಗ ಇಲ್ಲ, ಯಾಕೆಂದರೆ ಈ ಬೀಡ್ ನಿಂತಿರತ್ತೆ, ಇಲ್ಲೆಲ್ಲ ಹಾಕಿಲ್ಲ. ಆದರೆ ಇಲ್ಲಿಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆ ಲಾಸ್ಟಿಂದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಇರೋ ಜಾಗದಲ್ಲಿ ಸೇರಿಸ್ಕೊಂಡು ಹಾಕ್ಕೋಬೇಕು. ಈ ಥರ ಅಡ್ಜಸ್ಟ್ ಮಾಡಬೇಕಾಗತ್ತೆ ನಾವು ನೋಡಿ, ಈ ಥರ ಬರುತ್ತೆ. ಈಗ ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದೇ ಆ 5 ಚೈನ್ನ ಲಾಕ್ ಇದೆಯಲ್ವ ಅದರಲ್ಲಿ. ಮತ್ತೆ 3 ಚೈನು ಕುಚ್ಚಿಗೆ ಇದನ್ನು ಲಾಕಲ್ಲಿ ಲಾಕ್ ಮಾಡಿ ಈ ಥರ ಡಿಸೈನ್ ಬರುತ್ತೆ. ಇದು ಸಿಂಪಲ್ ಆದ್ರೂ ಈಸಿ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈಸಿ ಡಿಸೈನ್, ಬಿಗ್ನರ್ಸು ಮಾಡ್ಕೋಬೋದು. ಇದು ಅಷ್ಟು ಈಸಿಯಾಗಿದೆ. ಫುಲ್ ಸಾರಿಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ವೇವ್ ಥರ ಬರುತ್ತೆ ಇಲ್ಲಿ, ಅಂದರೆ ಇದು ಮಧ್ಯದಲ್ಲಿ ಚೈನ್ಗಳು ಬಂದು ಬೀಡ್ನ ಹಿಂದೆ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಹಾಕಿ ತೋರಿಸ್ತೀನಿ. ಇಲ್ಲಿ 3 ಚೈನ್ ಇರಲಿ, ಕುಚ್ಚು ಹಾಕ್ಕೊಳ್ಳಿ. ಕುಚ್ಚು ಹಾಕಿಬಿಟ್ಟು ಆಮೇಲೆ ತೋರಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.